ನಮಸ್ತೆ ವಿದ್ಯಾರ್ಥಿಗಳೇ, ಇವತ್ತಿನ ಡೇಟಾ ಇಂಟರ್ಪ್ರಿಟೇಷನ್ ಪಾರ್ಟ್ ನೋಡೋಣ. ಡೇಟಾ ಇಂಟರ್ಪ್ರಿಟೇಷನ್ ನ ಪಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮಿನೇಷನ್ ಪಾರ್ಟ್ ಅಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು KSET ತಗೊಳ್ಳಿ, ನೆಟ್ ತಗೊಳ್ಳಿ, SST ತಗೊಳ್ಳಿ, IAS ತಗೊಳ್ಳಿ, IPS ತಗೊಳ್ಳಿ, ಮತ್ತೆ ನಿಮಗೆ ಯಾವುದೇ ಈ ಟರ್ಮ್ ನೀವು ಹೇಳ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಪಾರ್ಟ್ ಮಿನಿಮಮ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದನ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ ಅವ್ರು ಕೇಳಿರೋದು ಏನು ಅಂದ್ರೆ, ಫಸ್ಟ್ ನೋಡಿ, ಇಲ್ಲಿ C 25%, A 35%, B 40%. ಗಿವನ್ ಡೇಟಾ ಓದ್ಕೊಂಬಿಡಿ ಫಸ್ಟ್. ನೋಡಿ ಅವ್ರು ಕೇಳಿರೋದೇನು, ಆನ್ಸರ್ ದಿ ಕ್ವಶನ್ಸ್ ಫ್ರಮ್ 40 to 41 to 45. 5 ಕ್ವಶನ್ ಇದೆ. ಈ ಬೇಸಿಸ್ ಮೇಲೆ 5 ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ನಾವೇನ್ ಮಿನಿಮಮ್ ನಾವು ನಾಲೆಜ್ ಏನು ಅಂದ್ರೆ, ಕ್ವಶನ್ ಗಿವನ್ ಕ್ವಶನ್ ಫಸ್ಟ್ ಓದ್ಕೊಂಡ್ಬಿಟ್ರೆ 1 ನಿಮಿಷದಲ್ಲಿ 5 ಕ್ವಶನ್ ಪಟ್ಟನ್ ಮಾಡ್ಬೋದು. ಅದನ್ನ ಹೇಳ್ಕೊಡ್ತೀನಿ ನೋಡಿ. A 35% ಕೊಟ್ಟಿದ್ದಾರೆ, C 25% ಕೊಟ್ಟಿದ್ದಾರೆ, B 40% ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂಪನಿಗಳು ಇದ್ದಾರೆ, A B C ಕೊಟ್ಟಿದ್ದಾರೆ. ಆಮೇಲೆ ವರ್ಕರ್ ಮತ್ತೆ ಆಫೀಸರು ಮತ್ತೆ ವರ್ಕರ್ ರೇಷಿಯೋ ಕೊಟ್ಟಿದ್ದಾರೆ. 1:35 ಎದು, 1:20 ಬಿದು, 1:15 ಸಿದು. ಆಮೇಲೆ ಟೋಟಲ್ ವರ್ಕರ್ ಕೊಟ್ಟಿದ್ದಾರೆ ನಮಗೆ 1200. ಇದು ಬಹಳ ಇಂಪಾರ್ಟೆಂಟ್ ಕ್ಲೂ ನಮ್ಗೆ ಕೊಟ್ಟಿರೋದು. ಆಯ್ತಾ? ಇಷ್ಟು ಗೊತ್ತಾದ್ಮೇಲೆ ನಾವು ಇಲ್ಲೊಂದು ಕೆಲಸ ಮಾಡಬೇಕು. ಏನು ಅಂದ್ರೆ, ಈ ನೋಡಿ ಇಲ್ಲಿ ಈ 35% ಕೊಟ್ಟಿದ್ದಾರಲ್ಲ, 35% ಅಲ್ಲಿ ನಾವು ವರ್ಕರ್ ಎಷ್ಟು ಜನ ಇದ್ದಾರೆ, ಆಮೇಲೆ ಲೇಬರ್ ಎಷ್ಟು ಜನ ಇದ್ದಾರೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಟ್ರೆ ಬಹಳ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ A 35%, 1235% ಕಂಡುಹಿಡಿಬೇಕಪ್ಪ. ನೀವೇನ್ ಮಾಡ್ತೀರಾ, 1200 ಇಂಟು 35 ಇಂಟು 100, 0 ಕ್ಯಾನ್ಸಲ್, 35 ಇಂಟು, ಆಮೇಲೆ ಆನ್ಸರ್ ಬರ್ತದೆ. ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಇಲ್ಲೇ ನೋಡಿ, 1 0 ತೆಗೆದ್ರೆ 10%. ಆಯ್ತಾ? ಅದನ್ನೇ ಇಂಟು 3 ಮಾಡಿ 360. ಆಯ್ತಾ? ಅದರಲ್ಲಿ 60 ಹಾಕಿ. ಆಯ್ತಾ? ಎಷ್ಟಾಯ್ತು? 420 ಆನ್ಸರ್. ನಾನು ಇದೆಲ್ಲ ಸಾಲ್ವ್ ಮಾಡೋದ್ನ ಇದನ್ನ ಮೈಂಡಲ್ಲೇ ಮಾಡಕ್ ಬರ್ಬೇಕು ನಿಮ್ಗೆ. ಅವಾಗ ನೀವು ಯಾವುದೇ ಡೇಟಾ ಇಂಟರ್ಪ್ರಿಟೇಷನ್ ಬೇಗ ಮಾಡ್ಬೋದು, ಕ್ವಿಕ್ ಆಗಿ ಮಾಡ್ಬೋದು. ಇಲ್ಲಿ 40% ಕೊಟ್ಟಿದ್ದಾನೆ, ಆರಾಮ್ಸೆ ಮಾಡ್ಬೋದು. 12 4 ಎಷ್ಟಪ್ಪ? 48, 1 0 480 ಬಂತಾ? ಇದು ಯಾವ ಅನುಪಾತ ಹುಡುಕ್ತಾ ಇದೀವಿ ನಾವು? ವರ್ಕರ್ನ ಅನುಪಾತ ಹುಡುಕ್ತಾ ಇದೀವಿ. ಇನ್ನೂ ಆಫೀಸರ್ ಬಂದಿಲ್ಲ. ವರ್ಕರ್ ತಗೊಂಬೋಣ ಫಸ್ಟ್, ಆಮೇಲೆ ಸಿ ತಗೊಳ್ಳೋಣ 25%. 1200 100% ಆದ್ರೆ ಅರ್ಧ ಪರ್ಸೆಂಟ್ ಎಷ್ಟು? 600. 1/4% ಎಷ್ಟು? 300. ಇಲ್ಲೇ ಬರ್ತದೆ 1/4 ರೇಷಿಯೋ ಯೂಸ್ ಮಾಡ್ತಿದ್ವಲ್ಲ ಅಷ್ಟೇ. ನೀವು ಏನೋ ಕಷ್ಟ ಪಟ್ಕೊಂಡು ಇದನ್ನೆಲ್ಲ ಯೂಸ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ? ಹಿಂಗ ಯಾರ ಹೇಳ್ಕೊಟ್ಟಿದ್ರ? ನೆಕ್ಸ್ಟ್ ಅನುಪಾತ ಏನ್ ನೋಡ್ಬೇಕು, 35 ಜನ ವರ್ಕರ್ಗೆ ಒಬ್ಬ ಆಫೀಸರ್ ಅಂತೆ. ಆಯ್ತಾ? ಅಲ್ಲಿ ನಿಮ್ಗೇನ್ ಗೊತ್ತಾಯ್ತು, ಇದು 35 ಈಕ್ವಲ್ 35 ಇದು. ಅಲ್ಲಿ ಒಬ್ಬ ಬೇಕು ನಮಗೆ. ಏನು ಒಬ್ಬ ಬೇಕು ಅಂದ್ರೆ ನೋಡಿ, ತೋರಿಸ್ತೀನಿ. 420 35% ಆದ್ರೆ ಅನುಪಾತ 35. ಒಬ್ಬ ಆಫೀಸರ್ಗೆ 35 ಜನ ವರ್ಕರ್. ಆಯ್ತಾ? ಡಿವೈಡೆಡ್ ಬೈ 1 ಮಾಡಿ, ಡಿವೈಡೆಡ್ ಬೈ ಕರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲಿ ಮಾಡೋದ್ವಲ್ಲ ಅದನ್ನೇ ಅಲ್ಲಿ ಮಾಡೋದು. ಇಂಟು ಎಷ್ಟು ಮಾಡಿದ್ವಿ? 12. ಆನ್ಸರ್ ಬರುತ್ತೆ. ಚೆಕ್ ಔಟ್ ಮಾಡ್ಕೊಳ್ಳಿ ನೀವು ಬೇಕು ಅಂದ್ರೆ. ಇಲ್ಲಿ ನೋಡಿ, ಜಾಸ್ತಿ ಸಿಂಪಲ್ ಆಗಿ ನೀವು ನಾಲ್ಕು ಹುಡುಕಕ್ ಹೋಗ್ಬಿಡಿ. 35 1 0 ಹಾಕಿದ್ರೆ ಎಷ್ಟಪ್ಪ? ಇಂಟು 10 ಆಯ್ತಲ್ವಾ? 350 ಬಂತು. ನೆಕ್ಸ್ಟ್ ಇನ್ನು ಎಷ್ಟು ಉಳ್ದೈತೆ? 420ಕ್ಕೆ 70 ಉಳ್ದೈತೆ. 35 + 35 70. 12 ಬಂತಲ್ಲ, 12 ಆನ್ಸರು. ಅಷ್ಟೇ. 12 ಜನ ಆಫೀಸರ್, 420 ಜನ ವರ್ಕರ್. ಆಯ್ತಾ?
ನೀವೇನೋ ಕಷ್ಟ ಪಡ್ಕೊಂಡೆಲ್ಲ ಎಲ್ಸ್ ಯೂಸ್ ಮಾಡ್ಕೊಂಡು ಪಟ 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 ಕುಟ್ಕೊಂತೀರ. ಆಮೇಲೆ ನೆಕ್ಸ್ಟು 480 ಬಿಗೆ ಅಲ್ಲಿ ಎಷ್ಟು ಜನ ಅವ್ರೆ ರೇಷಿಯೋ ಇರೋದು 20. ಇಲ್ಲಿ 0 ಕ್ಯಾನ್ಸಲ್ ತೆಗೆದ್ರೆ ಇನ್ನೇನು ಮ್ಯಾಟ್ರೇ ಇಲ್ಲ. 1:24 ಕಣ್ಣಲ್ಲೇ ಹೇಳ್ಬೋದಪ್ಪ ಆನ್ಸರು. ನೀವೇನು ಇಲ್ಲಿ ಸಾಲ್ವೆ ಮಾಡೋದು ಬೇಡ, ಕಣ್ಣಲ್ಲೇ ಪಟ 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 ಹೇಳ್ಬೋದು ಆಯ್ತಾ. ನೆಕ್ಸ್ಟ್ ಸಿ ಬರೋದಾದ್ರೆ ಎಷ್ಟು ಜನ ಅವ್ರೆ 300 ಜನ. ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ ಅನುಪಾತ 1:15. 15 ಜನ ವರ್ಕರ್ಗೆ ಒಬ್ಬ ಆಫೀಸರು. ನಿಮ್ಗೆ ಗೊತ್ತು 15ಕ್ಕೆ 1 0 ಹಾಕಿದ್ರೆ 150. ಅದು ಇಟ್ಟು 10 ಆಯ್ತು. ಡಬಲ್ ಮಾಡಿದ್ರೆ 320. ಆನ್ಸರ್ ಗೊತ್ತಲ್ಲ. ಇಷ್ಟೆಲ್ಲ ಕಷ್ಟ ಅಷ್ಟೇ. ಇದು ಟೋಟಲ್ ಮಾಡ್ಕೊಂಬಿಡಿ 56. ಈಗ ಕ್ವಶನ್ಗೆ ಹೋಗೋಣ. ಏನ್ ಕ್ವಶನ್ ಕೊಟ್ಟಿರ್ತಾರೆ ಇಷ್ಟು ನಮಗೆ ಬೇಕಾಗಿರೋ ಡೇಟಾ. ಇದ್ರ ಬೇಸಿಸ್ ಮೇಲೆ ನಮ್ ಕ್ವಶನ್ ಕೇಳೋದು. ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟು ಕ್ಲೀನ್ ಆಗಿ ಯಾರಪ್ಪ ಹೇಳ್ಕೊಡ್ತಾರೆ, ಅರ್ಥ ಆಯ್ತು ಅನ್ಸುತ್ತೆ. ಫಸ್ಟ್ ಕ್ವಶನ್ಗೆ ಹೋಗೋಣ. ಏನ್ ಕೇಳೋಣ ಅಂತ. ಫಸ್ಟ್ ಕ್ವಶನ್, ಫೈಂಡ್ ದ ರೇಷಿಯೋ ಟೋಟಲ್ ನಂಬರ್ ಆಫ್ ವರ್ಕರ್ಸ್ ಇನ್ ಎ ಅಂಡ್ ಬಿ ಟು ಟೋಟಲ್ ನಂಬರ್ ಆಫ್ ಆಫೀಸರ್ ಇನ್ ಎ ಅಂಡ್ ಬಿ. ಇಲ್ಲಿ ರೇಷಿಯೋ ಕೇಳ್ತಾ ಇದ್ದಾನೆ. ಏನ್ ರೇಷಿಯೋ? ವರ್ಕರ್ ಪ್ಲಸ್ ಆಫೀಸರ್ ರೇಷಿಯೋ. ಎಲ್ಲೆಲ್ಲಿ ಎ ಮತ್ತೆ ಬಿ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ಡಬ್ಲ್ಯೂ ಅಂದ್ರೆ ವರ್ಕರ್, ಓ ಅಂದ್ರೆ ಆಫೀಸರು. ತಿಳ್ಕೊಬಿಡಿ. ಕಾಣ್ತಾ ಇಲ್ಲ ನೋಡೋಣ, ಒಂದು ನಿಮಿಷ ಡೌನ್ ಬರ್ಕೊಳ್ಳೋಣ. ನಡೀರಿ, ಕಾಣ್ತಾ ಇಲ್ಲ ಅನ್ಸುತ್ತೆ. ನೋಡಿರಿ, ವರ್ಕರ್ದು ಎ ಮತ್ತೆ ಬಿ ಅಲ್ವಾ. ನೆಕ್ಸ್ಟ್ ರೇಷಿಯೋ, ಆಫೀಸರ್ ರೇಷಿಯೋ ಕೇಳ್ತಾ ಇದ್ದಾನೆ ಎ ಮತ್ತೆ ಬಿ ಆಯ್ತಾ. ಇಲ್ಲಿ ವರ್ಕರ್ ಎಷ್ಟು ನಿಮ್ಗೆ ಎ ಮತ್ತೆ ಬಿ ಮಾಡ್ಬೇಕು. ನೀವು ಬೇಕು ಅಂದ್ರೆ ಬರ್ಕೊಂಡು ಕೂಡ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಅಷ್ಟೇ ತೊಂದರೆ ಹೋಗ್ಬಿಡಿ. ಎ ಮತ್ತೆ ಬಿ 420 ಪ್ಲಸ್ 470 ಟೋಟಲ್ 900. ಇಲ್ಲೇ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಬರ್ಕೊಳ್ಳೋದೇ ತೊಂದರೆ ಇಲ್ಲ, ಆರಾಮ್ಸೆ ಬರ್ತಾ ಇರುತ್ತೆ. ನೀವು ಆಗ್ತಾ ಇರ್ಬೇಕಷ್ಟೇ. ಈ ರೀತಿ ಯಾರಪ್ಪ ಹೇಳ್ಕೊಡ್ತಾರೆ? ಆಫೀಸರ್ ತಗೊಳ್ಳಿ. ಎ ಮತ್ತೆ ಬಿ 12, 24, 36 ಆಯ್ತಾ. ನೆಕ್ಸ್ಟ್ ನೀವು 12 ಕ್ಯಾನ್ಸಲ್ ಮಾಡ್ತೀರಾ. 3 ಇಲ್ಲಿ 12 ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ನಿಮ್ಗೆ 12 ಟೇಬಲ್ ಬಂದಿರಬೇಕು. 1200 ಪ್ಲಸ್ 75 ಬರ್ತದೆ. 75 ಹೇಗೆ ಬಂತು ಅಂದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ 1200 ಅಲ್ವಾಪ. 1200 1200 ಅಲ್ವಾ. ಅದರಲ್ಲಿ ಅರ್ಧ ಮಾಡಿದ್ರೆ 600, ಅದ್ರಲ್ಲಿ ಇನ್ನರ್ಧ ಮಾಡಿದ್ರೆ 300. ಎಷ್ಟು ಬಂತು? 900. 75 ಬಂತ. ನಾನು ಏನು ಯೂಸೇ ಮಾಡ್ತಾ ಇಲ್ಲ, ಗೊತ್ತಾಯ್ತು ಅಷ್ಟೇ ಟೆಕ್ನಿಕ್. ಒಂದ್ಸ ಇಲ್ಲಿ ನೋಡಿ, ಎಸ್ ಪಕ್ಕ 25 ಬರ್ಕೊಳ್ತೀರಾ. ಆನ್ಸರ್ 25:1. ಕ್ವಶನ್ ಏನ್ ಕೇಳಿದ್ದ? ಎ ವರ್ಕರ್ ಎ ಮತ್ತು ಬಿ ಗೆ ಅನುಪಾತ ಅಂದ್ರೆ ರೇಷಿಯೋ, ಆಫೀಸರ್ ನ ರೇಷಿಯೋ ಎ ಮತ್ತೆ ಬಿ ಗೆ ಎಷ್ಟು ಬಂತ ಆನ್ಸರು. ಅಷ್ಟೇ. ಆನ್ಸರ್ ಏನು? 25:1. ಬೇಕು ಅಂದ್ರೆ ನೋಡ್ಕೋಬಹುದು. ಇಲ್ಲೇನ್ ಮ್ಯಾಜಿಕ್ ಇಲ್ಲ. ಈ ರೀತಿ ಮಾಡಬಹುದು, ನೀವು ಕೂಡ ಮಾಡಬಹುದು. ನಾನು ಹೇಳ್ಕೊಡ್ತೀನಿ ಅಷ್ಟೇ. ಫಾಸ್ಟ್ ಕಲಿಬೇಕು. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಫಾಸ್ಟ್ ಮಾಡಲಿಲ್ಲ ಅಂದ್ರೆ ನೀವೆಲ್ಲ ಹಿಂದಕ್ಕೆ ಹೋಗ್ತಾ ಇರ್ತೀರ ಅಷ್ಟೇ. ನಾವು ಹೇಳೋದು ಹೇಳಿದ್ವಿ. ನೆಕ್ಸ್ಟ್ ಸೆಕೆಂಡ್ ಬರ್ಲಿ. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಬಿ ಎಕ್ಸ್ಟೆಂಡೆಡ್ ಟು ಟೋಟಲ್ ನಂಬರ್ ಆಫ್ ಎಂಪ್ಲಾಯಿ ಇನ್ ಸಿ ಆಯ್ತಾ. ಬೈ ಎಷ್ಟು ನೋಡಿ. ಕಂಪ್ಯಾರಿಸನ್ ಕೇಳ್ತಾ ಇರೋದೇನು? ಸೆಕೆಂಡ್ ಒಂದಿದು ಕ್ವಶನ್ ಈ ಕಡೆ ಡಿಸ್ಪ್ಲೇ ಮಾಡ್ತೀನಿ, ಕೆಳಗೆ ನೋಡ್ಕೊಳ್ಳಿ. ಎಂಪ್ಲಾಯಿ ಯಾವ್ದಕ್ಕೆ ಕೇಳ್ತಾ ಇದ್ದೇನೆ? ಬಿದು ಆಯ್ತಾ. ನೆಕ್ಸ್ಟ್ ಎಷ್ಟು ಎಕ್ಸ್ಟೆಂಡೆಡ್ ಯಾವ್ದು ಕಂಪೇರ್ ಮಾಡಕ್ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಸಿದು ಕೇಳ್ತಾ ಇದ್ದಾನೆ.
ನಿಮ್ಗೆ ಗೊತ್ತಿರಲಿ, ಎಂಪ್ಲಾಯಿ ಅಂದ್ರೆ ವರ್ಕರು ಪ್ಲಸ್ ಆಫೀಸರ್ ಇಬ್ರು ಸೇರ್ತಾರ. ಶಾರ್ಟ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ, ತಗೊಳ್ಳಿ. ವರ್ಕರ್ ಆಫೀಸರ್ ಇಬ್ರು ಸೇರ್ತಾರೆ. ನಿಮ್ಗೆ ಫಸ್ಟ್ ಬೀದ್ ಬೇಕು. ಬೀದ್ ತಗೊಳ್ಳಿ. ಎಷ್ಟವ್ರೆ ಬೀದಿ 470 ವರ್ಕರು ಪ್ಲಸ್ ನೆಕ್ಸ್ಟ್ ಇಲ್ಲಿ ಎಷ್ಟು ಜನ ಅವರಪ್ಪ? 24 ಜನ. ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಕಾಯ್ತಾರೆ ಬೇಕಾ ಬೇಗ. ಸಿದು 300 ಪ್ಲಸ್ ಇದೆಷ್ಟಪ್ಪ? 20 ಜನ ಆಫೀಸರ್. ಇಲ್ಲಿ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ನೀವೇನ್ ಮಾಡ್ತೀರಾ? ಇವೆರಡು ಕೂಡಿಸ್ತೀರಾ, ಇದೆರಡು ಕೂಡಿಸ್ತೀರಾ, ಆಮೇಲೆ ಸೊಲ್ಯೂಷನ್ ತೆಗಿತೀರಾ. ನಾವ್ ಹಂಗಲ್ಲ. ಇಲ್ಲಿ ನೋಡಿ, 180 ಪ್ಲಸ್ 4 184 ಆನ್ಸರಾ? ಬಂತ ಆನ್ಸರು? ಅಷ್ಟೇ. ಇಲ್ಲಿ ಮಾಡೋದು ಮೈನಸ್. ಅದೇ ಹಿಂಗ್ ತಿಂದ್ರು ಒಂದೇ, ಹಿಂಗ್ ತಿಂದ್ರು ಒಂದೇ, ಅಷ್ಟೇ ಆನ್ಸರ್. ಮೂರನೇ ತಗೋಬಿಡ ಅಂತ ಹೇಳಿದ್ರೆ ಯಾಕೆ ಡಿಸ್ಟರ್ಬ್? ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್, ಮೂರನೇ ಕ್ವಶನ್, ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಆಫೀಸರ್ ಇನ್ 3 ಕಂಪನೀಸ್? ಅದಕ್ಕೆ ಹೇಳಿದ್ದು ಫಸ್ಟ್ ಅಲ್ಲೇ ಟೋಟಲ್ ಮಾಡ್ಕೊಂಬಿಡಿ. ಎಷ್ಟು ಜನ ಅವ್ರೆ? 56 ಜನ. ಹಾಕಿ ಆನ್ಸರ್. ಬಂತ ಆನ್ಸರು? ಅಷ್ಟೇ. 4ನೇ ಕ್ವಶನ್ಗೆ ಹೋಗ್ಬಿಡೋಣ. ಏನ್ ಕೇಳಿದ್ರು 4ನೇ ಕ್ವಶನ್? ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ಎಂಪ್ಲಾಯಿ ಇನ್ ಎ ಅಂಡ್ ಸಿ. ಫಸ್ಟ್ ಏನ್ ಕೇಳಿದ್ದ? ಬಿ ಮತ್ತೆ ಸಿ ಕೇಳವನೆ. ಈಗ ಎಂಪ್ಲಾಯಿ ಇನ್ನು ಎ ಮತ್ತೆ ಸಿ, ಎ ಮತ್ತೆ ಸಿ ಕೇಳವನೆ. ಆಯ್ತಾ? ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿ ಯಾವ್ದು ಫಸ್ಟ್ ಕೇಳವನೆ? ಎ ಅಲ್ವಾ ಕೇಳಿರೋದು? ಸಿ ದಾರೆ ಗೊತ್ತಿದೆ. 300 ಪ್ಲಸ್ 120. ಇಲ್ಲೂ ಕೂಡ ಹಾಗೆ ಮಾಡ್ಕೊಬೋದು ನೀವು, ಇಲ್ಲ ಡೈರೆಕ್ಟ್ ಹಾಕೋಬಹುದು. ಏದು ಎಷ್ಟು ಜನ ಅವರಪ್ಪ? ಏದು 120 ಪ್ಲಸ್ 12, 420 ಪ್ಲಸ್ 12, ಸಾರಿ. ಹಿಂಗೂ ಕಳಿಬಹುದು, ಹಿಂಗೂ ಕಳಿಬಹುದು. ನೋಡಿ ಇಲ್ಲಿ ಎಷ್ಟು ಜನ ಅವರಪ್ಪ? 80 ಅಲ್ಲ 120 ಪ್ಲಸ್ ಮೈನಸ್ 8, ಟೋಟಲ್ 112 ಜನ. ಆನ್ಸರ್ ಬಂತು 112 ಜನ ಆನ್ಸರು. ನೋಡ್ಕೊಬಿಡಿ. ನಾನೇನು ಮ್ಯಾಜಿಕ್ ಎಲ್ಲ ಇಲ್ಲೇ ಹೇಳಿದೆ. ಅವನೇನು ಕೇಳೋಣ ಇಲ್ಲೇ ಕಳಿತೀರಾ ಅಂತ ಕೇಳಿರ್ತಾನ? ಇಲ್ಲ. 5ನೇ ಕ್ವಶನ್ ಹೋಗ್ಬಿಡಿ. ಲಾಸ್ಟ್ ಕ್ವಶನ್ ಇದು, ಡೇಟಾ ಇಂಟರ್ಪ್ರಿಟೇಷನ್ ಲಾಸ್ಟ್ ಕ್ವಶನ್. ತಿಳ ಅಂತೇಳಿ ಇಟ್ಕೊಳ್ಳೋಣ. ಡಿಫರೆನ್ಸ್ ಇನ್ ದ ನಂಬರ್ ಆಫ್ ಆಫೀಸರ್ ಇನ್ ಬಿ ಅಂಡ್ ಸಿ. ಇಲ್ಲೇನು ಕೇಳ್ತಾ ಇದ್ದ? ಎಂಪ್ಲಾಯೀಸ್ ಕೇಳ್ತಾ ಇದ್ದ. ಇಲ್ಲಿ ಆಫೀಸರ್ಗೆ ಹೋಗ್ಬಿಟ್ಟವನೆ. ಬರೀ ಆಫೀಸರ್ ಮಾತ್ರ ಡಿಫರೆನ್ಸ್ ಹೇಳಿ ಅಂತ. ಇಷ್ಟೇ. ಇಲ್ಲಿ ಏನ್ ಕೇಳಬಹುದು? ಆಫೀಸರ್ನ ಕೇಳ್ಬೋದು, ಇಲ್ಲ ಎಂಪ್ಲಾಯಿ ಕೇಳ್ಬೋದು, ವರ್ಕರ್ ಕೇಳ್ಬೋದು. ಡಿಫರೆನ್ಸ್ ಅಷ್ಟೇ. ಈ ಕ್ವಶನ್, ಈ ತರ ಕ್ವಶನ್ಗಳಲ್ಲಿ ಇಷ್ಟೇ ಕೇಳಕ್ಕಾಗೋದು. ಬಿಡಿ, ನೆಕ್ಸ್ಟ್ ಬರುತ್ತೆ ನೆಟ್ ಎಕ್ಸಾಮ್ ಬಂದಾಗ ಇದೇ ತರ ಕ್ವಶನ್ಗಳು ಬರ್ತಾವೆ. ಮುಂದೆ ಮಾಡ್ತಾ ಹೋಗ್ತೀನಿ. ಡಿಫರೆನ್ಸ್ ಏನು ಅಂದ್ರೆ, ಬಿ ಆಫೀಸರ್ ಎಷ್ಟು ಜನ ಅವ್ರೆ? ಬಿ ಎಷ್ಟು ಜನ ಅವರಪ್ಪ? ಆಫೀಸರು 24. ನೆಕ್ಸ್ಟ್ ಸಿ ಕೇಳ್ತಾವನೆ. ಸಿಗೆ ಎಷ್ಟು ಜನ? 20. ಡಿಫರೆನ್ಸ್ ಎಷ್ಟು? 4 ಆನ್ಸರ್. 5ನೇದಕ್ಕೆ ಇಲ್ಲಿ ಏನ್ ಕೇಳ್ಬೋದು? ಎ ಮತ್ತೆ ಸಿ ಗೆ ಡಿಫರೆನ್ಸ್ ಎಷ್ಟು ಕೇಳ್ಬೋದು? ಎ ಮತ್ತೆ ಸಿ ಗೆ ಎಷ್ಟು? -8. ಅಂದ್ರೆ ಸಿ ಮತ್ತೆ ಎ ಕೇಳ್ಬೋದು, ಅವಾಗ 8. ಆತರ ಅವ್ರಿಗೆ ಇವ್ರು ಕಂಪೇರ್ ಮಾಡಿ, ಇವ್ರಿಗೆ ಅವ್ರು ಕಂಪೇರ್ ಮಾಡಿ, ಅಷ್ಟೇ ಕೇಳೋದು, ಇನ್ನೇನು ಕೇಳಲ್ಲ. ಅದಕ್ಕೆ ಈ ತರ ವಿಡಿಯೋಗಳು ಮಾಡ್ತಿದ್ದೆ ಮುಂಚೆನೆ. ನಿಮಗೆ ಕೀ ಆನ್ಸರ್ ಫಸ್ಟ್ ಬರಬೇಕು ಅಂತ ಮಾಡಿರ್ಲಿಲ್ಲ. ಅದಕ್ಕೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಮುಂದೆ ಹೆಲ್ಪ್ ಆಗಲಿ. UGC ನೆಟ್ಗೆ, KSETಗೆ, SSCಗೆ, ಬ್ಯಾಂಕಿಗೆ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಡೇಟಾ ಇಂಟರ್ಪ್ರಿಟೇಷನ್ ಮಸ್ಟ್ ಅಂಡ್ ಶುಡ್. ಅದಕ್ಕೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಗಂಟೆನ ಹೊಡೆದು ಬಿಡಿ. ಧನ್ಯವಾದಗಳು.